ಬೆಳಗಾವಿಯಲ್ಲಿ ಹದಗೆಟ್ಟಿದ್ಯಾ ಕಾನೂನು ಸುವ್ಯವಸ್ಥೆ. ಮಣ್ಣು ಮಾಫಿಯಾ ಹಿಂದೆ ಪ್ರಭಾವಿ ವ್ಯಕ್ತಿಯ ಹೆಸರು ಕೇಳಿ ಬರ್ತಾ ಇದೆ. ಬೆಳಗಾವಿಯಲ್ಲಿ ಕಾನೂನು ವ್ಯವಸ್ಥೆಯೇ ಹದಗೆಟ್ಟಿದ್ಯಾ. ಮಣ್ಣು ಮಾಫಿಯಾ ಹಿಂದೆ ಪ್ರಭಾವಿ ವ್ಯಕ್ತಿಯ ಹೆಸರು ಕೇಳಿ ಬಂದಿದೆ. ವಿವಿಧ ಭಾಗಗಳಲ್ಲಿ ಎಗ್ಗಿಲ್ಲದೆ ಸಾಗುತ್ತಿದೆ ಮಣ್ಣು ದಂಧೆ. ಎಲ್ಲವೂ ಸಾಹುಕಾರನ ಅನತಿಯಂತೆ ನಡೆಯುತ್ತಿದ್ಯಾ ಅಂತ. ಅಕ್ರಮ ಮಣ್ಣು ಗಣಿಗಾರಿಕೆಯಲ್ಲಿ ಸಾಹುಕಾರನ ಕೈವಾಡ ಇದೆಯಾ? ಮಣ್ಣು ಗಣಿಗಾರಿಕೆಯಲ್ಲಿ ಸಾಹುಕಾರನ ಹೆಸರು ಪ್ರಸ್ತಾಪ ಆಗಿದೆ. ನಿಜವಾಗ್ಲೂ ಸಾಹುಕಾರನ ಕೈವಾಡ ಇದೆಯಾ? ಕೃಷ್ಣಾ ನದಿಯಲ್ಲಿ ರಾಜಾರೋಷವಾಗಿ ನಡೆಯುತ್ತಿದೆ ಮಣ್ಣು ದಂಧೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣಾ ನದಿ ದಡ ಕೆಲ ದಿನಗಳ ಹಿಂದೆ ನಿಂತು ಹೋಗಿದ್ದ ಮಣ್ಣು ಗಣಿಗಾರಿಕೆ ಈಗ ಮತ್ತೆ ಕೇಳಿ ಬರ್ತಾ ಇದೆ. ಬೆಳಗಾವಿಯಲ್ಲಿ ಕಾನೂನು ವ್ಯವಸ್ಥೆಯೇ ಹದಗೆಟ್ಟಿದ್ಯಾ? ಯಾರ ಒಂದು ಪ್ರಭಾವದಿಂದ, ಯಾರ ಒಂದು ಸಪೋರ್ಟ್ನಿಂದ ಇಷ್ಟು ಎಗ್ಗಿಲ್ಲದೆ, ಕಾನೂನಿನ ಭಯ ಇಲ್ಲದೆ ಸಾಗ್ತಾ ಇದೆ? ಸಾಹುಕಾರನ ಹೆಸರು ಕೇಳಿ ಬರ್ತಾ ಇದೆ. ಇದಕ್ಕೆ ಸಪೋರ್ಟ್ ಯಾರ್ದು? ಸಾಹುಕಾರನ ಹೆಸರು ಕೇಳಿ ಬರ್ತಾ ಇದೆ. ಯಾರು ಈ ಸಾಹುಕಾರ? ಬೆಳಗಾವಿಯಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇದೆ ಮಣ್ಣು ದಂಧೆ. ನೋಡಿ, ಇಲ್ಲಿ ಗಮನಿಸ್ತಾ ಇದ್ವಿ. ಒಂದು ಕಾನೂನು ಭಯ ಇಲ್ಲ, ರಾಜ್ಯಾರೋಷವಾಗಿ ಹಗಲಲ್ಲಿ ದರೋಡೆ, ಹಗಲು ದರೋಡೆ ಅಂತ ಹೇಳ್ತೀವಿ ಇದಕ್ಕೆ. ಹಗಲು ದರೋಡೆ ಆಗ್ತಾ ಇದೆ ಇಲ್ಲಿ. ಭಯ ಇಲ್ಲ. ಯಾರು ಕೇಳ್ತಾರ್ರಿ? ಯಾವ ಕಾನೂನು? ಯಾರು ಕೇಳೋರಿದ್ದಾರೆ? ನಮ್ಮನ್ನ ಯಾರು ಕೇಳೋರಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಸಾಗ್ತಾ ಇದೆ ಹೈವೇ ರೋಡ್ನಲ್ಲಿ. ಅಂದ್ರೆ ಇದಕ್ಕೆ ಯಾವ ಸಾಹುಕಾರನ ಸಪೋರ್ಟ್ ಸಿಗ್ತಾ ಇದೆ? ಸಾಹುಕಾರನ ಹೆಸರು ಇದರಲ್ಲಿ ಕೇಳಿ ಬಂದಿದೆ. ನಿಜವಾಗ್ಲೂ ಆ ಸಾಹುಕಾರ ಇದಕ್ಕೆ ಬೆಂಬಲ ಇದೆಯಾ? ಮತ್ತೆ ಆರಂಭವಾದ ಮಣ್ಣು ದಂಧೆಗೆ ಸಾಹುಕಾರ್ ಸಾಥ್ ಅಂತ ಹೇಳಲಾಗ್ತಿದೆ. ಸಾಹುಕಾರ ಸಾಥ್ ನೀಡ್ತಿರೋದಕ್ಕೆ ಇಲ್ಲಿದೆ ಒಂದು ಆಡಿಯೋ. ಮಣ್ಣು ತೆಗೆಯಲು ಸಾಹುಕಾರ್ ಅವರೇ ಹೇಳಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಆ ಸಾಹುಕಾರ ಯಾರು? ಅಕ್ರಮ ಮಣ್ಣು ಗಣಿಗಾರಿಕೆಯಲ್ಲಿ ಪ್ರಭಾವಿಗಳ ಹೆಸರು ಕೇಳಿ ಬರ್ತಾ ಇದೆ. ಇದರ ಹಿಂದೆ ಅವರು ಇದಾರ? ಠಾಣೆ ಮುಂದೆಯೇ ಮಣ್ಣು ತುಂಬಿದ ಲಾರಿಗಳ ಸಂಚಾರ. ಏನೂ ಗೊತ್ತಿಲ್ಲದಂತೆ ಕೈ ಕಟ್ಟಿ ಕುಳಿತ ತಾಲೂಕಾಡಳಿತ. ಅಥಣಿ ಪಟ್ಟಣದಾದ್ಯಂತ ಸಿಸಿಟಿವಿ ಇದ್ರೂ ಡೋಂಟ್ ಕೇರ್, ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಬೆಳಗಾವಿ ಜಿಲ್ಲೆಯಾದ್ಯಂತ ಅಕ್ರಮವಾಗಿ ಮತ್ತೆ ಗಣಿಗಾರಿಕೆ, ಮಣ್ಣು ಗಣಿಗಾರಿಕೆ ದಂಧೆ ಮತ್ತೆ ಈಗ ಪ್ರಾರಂಭವಾಗಿರುವಂತದ್ದು. ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾದರೂ ಸಹ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ತೋರಿರುವಂತದ್ದು. ಸದ್ಯ ನಾನೀಗ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಔರ್ಕೋಡ್ ಗ್ರಾಮದ ಹೊರವಲಯದಲ್ಲಿರುವಂತಹ ಕೃಷ್ಣಾ ನದಿಯ ದಡದಲ್ಲಿದ್ದೇನೆ. ತಾವು ಸಹ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅಕ್ರಮವಾಗಿ ಅವಿಹಿತವಾಗಿ ಮಣ್ಣು ಗಣಿಗಾರಿಕೆ ದಂಧೆ ನಡೀತಾ ಇದ್ರು ಸಹ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ಕಣ್ಮುಚ್ಚಿ ಕೂತಿರುವಂತದ್ದು. ಈ ಹಿಂದೆ ಅಶ್ವವೇಗ ನ್ಯೂಸ್ ಖುದ್ದಾಗಿ ರಿಯಾಲಿಟಿ ಚೆಕ್ ಮಾಡಿದ್ರು ಸಹ ಜಿಲ್ಲಾಡಳಿತ ಏನು ಕ್ರಮಗೊಳ್ಳೋದಕ್ಕೆ ಹಿಂದೆಡು ಸಹ ಹಾಕಿರುವಂತದ್ದು. ಮಣ್ಣು ಗಣಿಗಾರಿಕೆ ಬಂದ್ ಆಗಿದೆ ಮಾತ್ರ ಅಂತ ಹೇಳಿ ಅಧಿಕಾರಿಗಳು ಸಹ ಮಾಧ್ಯಮಗಳಿಗೆ ಇಲ್ಲಿ ಹೇಳಿಕೆಯನ್ನು ಸಹ ನೀಡ್ತಾ ಇರುವಂತದ್ದು. ಇಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಸಂಜೆ ಆಗುತ್ತದಂತೆ ಮತ್ತೆ ಟಿಪ್ಪರ್ ಮತ್ತು ಜೆಸಿಬಿಗಳ ವಾಹನಗಳ ಗರ್ಜನೆ ಜೋರಾಗಿದ್ರು ಸಹ ತಾಲೂಕಾಡಳಿತ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅನ್ನುವಂತ ಹೇಳಿ ವರ್ತನೆ ಸಹ ತೋರಿಸ್ತಾ ಇರುವಂತದ್ದು. ಇದಕ್ಕೆ ರೈತರು ಸಹ ಆಕ್ರೋಶ ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಮಣ್ಣು ಗಣಿಗಾರಿಕೆಯಿಂದ ಪ್ರವಾಹ ಬಂದ ಸಂದರ್ಭದಲ್ಲಿ ಏನಂತಂದ್ರೆ ತೊಂದರೆ ಸಹ ಆಗ್ತಾ ಇರುವಂತದ್ದು. ಇದೇ ಒಂದು ವಿಷಯದ ಕುರಿತು ನನ್ನ ಜೊತೆ ಮಾತನಾಡಕ್ಕೆ ರೈತ ಮುಖಂಡರಾಗಿರುವಂತಹ ಮಹಾದೇವ್ ಮರವಳ ಇದ್ದಾರೆ. ಸರ್, ಎಷ್ಟು ದಿನ ಆಯ್ತು ಈ ಮಣ್ಣು ಗಣಿಗಾರಿಕೆ ನಡೀತಾ ಇದೆ ಏನಂತ? ಸರ್, ಇದು ಪ್ರತಿ ವರ್ಷ ಬೇಸಿಗೆಯಲ್ಲಿ ನಡೆಯತೈತಿ. ನಮ್ಮೊಂದು ಹೊಳಿ ದಂಡಿ ಒಂದು 7-10 ಊರಾಗ್ರಿ. ಆದ್ರೆ ಈ ವರ್ಷ ಒಂದ್ 8 ದಿವಸ ಆತ ಚಾಲೂ ಆಗಿ ಕಾಣಿಸ್ತೈತಿ. ಅದಕ್ಕ ಈ ತಾಲೂಕಾ ಆಡಳಿತ ಯಾವ ಕಾರಣಕ್ಕಾಗಿ ಮಣಿತಾರೋ ಗೊತ್ತಿಲ್ಲ. ಇದನ್ನ ಎಷ್ಟೋ ಪಾಪ ಮುಗ್ಧ ರೈತರ ಫೋನ್ ಹಚ್ಚಾಸ್ತಾರ, ನಮ್ದು ಹಿಂಗ ಆಗೈತ್ರಿ ಅಂತ ಹೇಳಿ. ಅದನ್ನ ಬಂದ ಕಾನೂನು ಕ್ರಮ ಕೈಕೊಂಡ ಈ ಫಲವತ್ತಾದ ಭೂಮಿಯನ್ನ ಅಲ್ಲೇ ಉಳಿಸುವಂತ ವ್ಯವಸ್ಥೆ ನಮ್ಮ ತಾಲೂಕಾ ಆಡಳಿತ ವಿಫಲ ಆಗೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಸರ್, ಒಂದ್ ಕಡೆ ರೈತರು ಏನಾದ್ರು ಒಂದ್ ಸ್ವಲ್ಪ ಅಕ್ರಮಗಳಲ್ಲಿ ಭಾಗಿಯಾದ್ರೆ ಕೇಸ್ ಹಾಕುವಂತ ಪ್ರಯತ್ನಗಳು ನಡೀತಾ ಇದಾವ. ಇಲ್ಲಿ ಅಕ್ರಮ ಟಿಪ್ಪರ್ಗಳು ಮತ್ತು ಜೆಸಿಬಿಗಳು ಗರ್ಜನೆ ಮಾಡ್ತಾ ಇದಾವ. ಇವ್ರ ಮೇಲೆ ಕ್ರಮ ಆಗ್ತಾ ಇಲ್ಲ, ಏನಾಗಿರ್ಬೋದು ಅಂತ? ಸರ, ಇದು ಯಾವುದು ನಮ್ಮ ತಾಲೂಕಾ ಜನರ ವಿಚಾರ ಮಾಡ್ಬೇಕು. ಯಾಕಂದ್ರೆ ಒಬ್ಬ ಬಡು ರೈತ ಒಂದು 4 ಟಿಪ್ಪರ್ ಇದನ್ನು ಟ್ರ್ಯಾಕ್ಟರ್ಲೆ
ಎಲ್ಲೇ ಒಂದು ಗಾರಿ ಬಿದ್ದತಿ ಜವಳಿ ಬಿದ್ದತಿ ಓದ್ ಒಕ್ಕಲ್ಲಾಕ್ ಹೋದಂದ್ರ ಅವಂಗ ಕೇಸ್ ಹಾಕಿ ಒಳಗೆ ಹಾಕಿ ಟ್ರ್ಯಾಕ್ಟರ್ಗಳು ಹಾಕ್ಯಾರು. ಈಗ ಬೇರೆ ಒಂದು ಯಾವ್ದಕ್ಕೋ ಬಿಸ್ನೆಸ್ ಹೋಗತಿ ಇಡೀ ತಾಲೂಕಾದ್ಯಂತ ಹೊಂಟತಿ. ಅದಕ್ಕೆ ಒಂದು ಕೇಸ್ ಹಾಕಿ ಅದಕ್ಕೆ ಕಡಿವಾಣ ಹಾಕಿ ಫಲವತ್ತಾದ ಭೂಮಿ ಉಳಿಸುವ ತಾಕತ್ತ ತಾಲೂಕಾ ಆಡಳಿತಕ್ಕೆ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಜಿಲ್ಲಾಡಳಿತಕ್ಕೆ ಕೊನೆಯದಾಗಿ ನೀವೇನ್ ಹೇಳ್ತೀರಂತ? ಸರ್, ಜಿಲ್ಲಾ ಆಡಳಿತಕ್ಕೆ ಈ ನದಿ ದಂಡಿ ಗ್ರಾಮಗಳ ಪ್ರಭಾವ ಬಂದ್ರೆ ದೊಡ್ಡ ಸಮಸ್ಯೆ ಆಕತಿ. ಯಾಕಂದ್ರೆ ಇದು ಮತ್ತೆ ಈಗ ಇಲ್ಲಿ ಗುಮ್ ಮಾಡಿರ್ತಾರೋ ಮಗ್ಲಾನ ಭೂಮಿನೂ ಕೆತ್ತಿ ಹೊಕ್ಕತಿ. ಅದರಿಂದ ಒಂದು ನದಿ ಬಂದ ಟೈಮ್ದಾಗೂ ತ್ರಾಸ, ಈ ಜನರಿಗೆ ತ್ರಾಸ ಐತಿ. ಸಿಕ್ಕಾಪಟ್ಟಿ ಟ್ರಿಪ್ಪರ್ಗಳು ಹೋಗುದು, ರಸ್ತೆಗಳು ಹಾಳ, ಮತ್ತ ಇದೆಲ್ಲ ಫಲವತ್ತಾದ ಭೂಮಿ ನಮ್ಮ ಮುಂದಿನ ಮೊಮ್ಮಕ್ಕಳಿಗೆ ಅಜ್ಜ ಮುತ್ತರಿಗೆ ಮುಂದಿನ ಪೀಳಿಗೆ ಉಳಿಲಿ. ಜಿಲ್ಲಾ ಆಡಳಿತ SP ಅವರ DC ಅವರ ಎಚ್ಚೆತ್ತುಕೊಂಡ ಇದನ್ನ ಅಥಣಿ ತಾಲೂಕಾ ಕಡೆ ಲಕ್ಷ್ಯ ಕೊಡ್ಬೇಕಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇದಿಷ್ಟು ಏನಂತಂದ್ರೆ ರೈತ ಮುಖಂಡರ ಮಾತಾಗಿತ್ತು. ರೈತರು ಒಂದಿಷ್ಟು ಎಲ್ಲರೂ ಮನಗನ ತೆಗೆದ್ರೆ ಕೇಸ್ ಆಗ್ತಾರೆ, ಅವಿವತವಾಗಿ ಮನಗನಗರಿಕೆ ಆಗ್ತಾರೆ. ಯಾಕೆ ಈ ಒಂದು ಮೌನವನ್ನು ವಹಿಸ್ತಾ ಇದ್ದಾರೆ ಅಂತೇಳಿ ಜಿಲ್ಲಾಡಳಿತದ ವಿರುದ್ಧ ತಮ್ಮ ಅನುಮಾನವನ್ನ ಸಹ ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಬೆಳಗಾವಿಯಿಂದ ಕ್ಯಾಮ್ರಾ ಪರ್ಸನ್ ಮೋಹನ್ ಜೊತೆ ಪ್ರಶಾಂತ್ ಸತ್ತಿ, ಅಶ್ವರ್ಗ ನ್ಯೂಸ್, ಬೆಳಗಾವಿ.